ಇದು ನೇಮಕಾತಿ ಎಲ್ಲ ಏನಾಗಿದೆ ಅಂತ ತಮಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಏನಿಲ್ಲ. ನಾವು ವಿಭಿನ್ನವಾಗಿ ಒಂದು ಕೇಸು ಸಾಮಾನ್ಯವಾಗಿ ನಾವೇನಾದರೂ ಕೇಸ್ ದಾಖಲೆ ಮಾಡಿದರೆ ಅವ್ರದ್ದು ಪ್ರತ್ಯುತ್ತರ ಏನಂದರೆ ಇದು ಆಲ್ರೆಡಿ ಇಡಿಯಲ್ಲಿದೆ, ಇದು ಲೋಕಾಯುಕ್ತ ಅಲ್ಲಿದೆ, ನಮ್ಮನ್ನೇನು ಮಾಡೋಕ್ಕಾಗಲ್ಲ, ವಿ ಆರ್ ಪ್ರೊಟೆಕ್ಟೆಡ್, ನಾವು ಹೈಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದೀವಿ. ಹೌದು ನಿಜ, ಅವರು ನಮ್ಮ ಕೋಮುಲ್ ಅಧ್ಯಕ್ಷರಾದಂಥ ಮಾನ್ಯ ಶಾಸಕರು ಹೇಳೋದು ಏನು ಅಂದರೆ, ನಾನು ಮುಕ್ತವಾಗಿದ್ದೀನಿ, ಯಾವುದೇ ತನಿಖೆ ಎದುರಿಸೋಕ್ಕೆ ಸಿದ್ಧ ಇದ್ದೀನಿ. ಮೊನ್ನೆ ಲೋಕಾಯುಕ್ತ ಸಂಸ್ಥೆಯವರು ತನಿಖೆ ಮಾಡಕ್ಕೆ ಬಂದವಾಗ ಅದೇ ಮಾತನ್ನು ಹೇಳಿದರು. ಆದರೆ ಅವರು ನೇರವಾಗಿ ಹೇಳೋ ಮಾತು ಬೇರೆ, ಮಾಡೋ ಕೆಲಸ ಬೇರೆ. ಮೊನ್ನೆ ಲೋಕಾಯುಕ್ತ ಸಂಸ್ಥೆ ಇದೇ ಕೋಮುಲ್ ಡೈರಿಯನ್ನು ಒಂದು ಗೀತಾ ಅನ್ನುವಂಥ ಎಂಪ್ಲಾಯಿ ಸಂಬಂಧ ಅನುಮತಿ ಕೇಳಿ ಪತ್ರ ಬರೆದಿದೆ. ಅದಕ್ಕೆ ಸರ್ವಾನುಮತದಿಂದ ಈಗಿರುವಂಥ ಆಡಳಿತ ಮಂಡಳಿ ತಿರಸ್ಕರಿಸಿದೆ. ಸೊ ಇದರ ಉದ್ದೇಶ ಏನು? ನಾನು ಪ್ರಾಮಾಣಿಕ, ನಾನು ತನಿಖೆಗೆ ಸಿದ್ಧ, ನಮ್ಮ ಸಂಸ್ಥೆ ಸಹಕಾರ ಕೊಡ್ತಾ ಇದ್ದೀವಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ. ಆದ್ರೆ ಅವರು ಹಿಂದ್ಗಡೆ ಮಾಡೋ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಸರ್ಕಾರಕ್ಕೆ ವಿರುದ್ಧ, ಅಭ್ಯರ್ಥಿಗಳ ವಿರುದ್ಧ, ಸಮಾಜದ ವಿರುದ್ಧ ಅವ್ರ ಉತ್ತರ ತಾವು ಹೋಗಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಹೌದಾ, ನೀವು ಈ ರೀತಿ ಗೀತಾ ಅವ್ರಿಗೆ ಸರ್ವಾನುಮತದಿಂದ ಕೊಡಲ್ಲ ನಾವು ಅನುಮತಿ ಅಂತ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ. ಇದು ಯಾವ ನ್ಯಾಯ? ತಾವು ಕೇಳಿದ್ರೆ ಹೇಳ್ತಾರೆ ಸ್ವಾಗತಿಸ್ತೀನಿ ಅಂತಾರೆ. ತನಿಖೆನ ಎಲ್ಲಿ ಸ್ವಾಗತಿಸ್ತಾ ಇದ್ದಾರೆ ಅಂತ ನಾನು ಪ್ರಶ್ನೆ ಕೇಳೋಕ್ಕೆ ಮಾನ್ಯ ಶಾಸಕರ ಹತ್ರ ಇಷ್ಟಪಡ್ತೀನಿ. ಇದಕ್ಕೆ ಉತ್ತರ ಕೊಡಲಿ. ಹಾಗೂ ನಾವು 99 ಜನರ ವಿರುದ್ಧ ಮಾನ್ಯ ಜನಪ್ರತಿನಿಧಿಗಳ ನ್ಯಾಯಾಲಯ ಕೋರ್ಟಾಲ್ ನಂಬರ್, ಸಿಟಿ ಸಿವಿಲ್ ಕೋರ್ಟಾಲ್ ನಂಬರ್ 88ರಲ್ಲಿ ಈ ಸಂಬಂಧ ಒಂದು ಪ್ರೈವೇಟ್ ಪ್ರಕರಣನ ದಾಖಲು ಮಾಡಿದ್ದೀವಿ. 30/6ಕ್ಕೆ ನಾವು ದಾಖಲು ಮಾಡ್ತೀವಿ. ಅದರದ್ದು ವಿಚಾರಣೆ ಸುದೀರ್ಘವಾಗಿ 4 ದಿನ ನಡೆಯುತ್ತೆ. ಯಾಕೆಂದರೆ ಕೋರ್ಟು ಕಾಗ್ನಿಸೆನ್ಸ್ ತಗೋಬೇಕು ಅಂತಂದರೆ ಇದರಲ್ಲಿ ಸತ್ಯಾಸತ್ಯತೆ ಇದೆಯಾ ಇಲ್ಲ ಅಂತ ಪರೀಕ್ಷೆ ಮಾಡುತ್ತೆ. ನಾವು ಮೊದಲ ಪರೀಕ್ಷೆಯಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ಜಯ ಸಾಧಿಸಿದ್ದೀವಿ. ಅದರದ್ದು ಪ್ರತಿಫಲ ನೋಡಿ 99 ಜನ ಅಕ್ಯೂಸ್ಡ್ಗಳಿಗೆ ಪೊಲೀಸ್ ನೋಟಿಸು ಕೊಟ್ಟಿದೆ. ಪೊಲೀಸರಿಗೆ ಈಗ ಆ್ಯಕ್ಚುಲಿ BNSS ಇರೋದ್ರಿಂದ ಸ್ವಲ್ಪ ಬದಲಾವಣೆಗಳಾಗಿದೆ. ಮೊದಲು CRPC ಇದ್ದವಾಗ ನೇರವಾಗಿ ಪ್ರಕರಣ ದಾಖಲಿಸ್ತಾ ಇದ್ರು. ಈಗ ಆ ಸ್ಥಿತಿ ಇಲ್ಲ. ರೆಸ್ಪಾಂಡೆಂಟ್ಗೆ ನೋಟಿಸ್ ಕೊಟ್ಟು ಕೇಳ್ಬಿಟ್ಟು ಆಮೇಲೆ FIR ದಾಖಲಿಸ್ತಾರೆ. ಇದು FIR ದಾಖಲಿಸಿ ಅನ್ಯಾಯ ಆಗಿರುವಂಥ 75 ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸೋ ತನಕ ನಾವು ಈ ಹೋರಾಟನ ಯಾವುದೇ ಕಾರಣಕ್ಕೂ ಬಿಡಲ್ಲ. ನೋಡಿ, ಮೊದಲಿಗೆ A1 KY ನಂಜೇಗೌಡ ಇದೊಂಥರ ಆಲಿಬಾಬಾ ಆ್ಯಂಡ್ ಗ್ರೂಪ್ ಇದ್ದಂಗೆ. ಹಿಂದೆ ಹೇಳ್ತಾ ಇದ್ರು ಆಲಿಬಾಬಾ ಮತ್ತು 40 ಕಳ್ಳರು ಅಂತ. ಇವರು ಆಲಿಬಾಬಾ ಆ್ಯಂಡ್ 98 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ನೋಡ್ಬೋದು 75 ಜನ ಮೋಸದಿಂದ, ಹಿಂಬಾಗಿಲಿನಿಂದ ನ್ಯಾಯವಾಗಿ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಸಿಗಬೇಕಾಗಿರುವಂಥ ಹುದ್ದೆಗಳನ್ನು ತಮ್ಮ ಪ್ರಭಾವ ಮತ್ತು ಹಣ ಕೊಟ್ಟು 75 ಜನ ಸಹ ಹುದ್ದೆಗಳನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಹತ್ರ ಸಾಕಷ್ಟು ಜನ ಈಗ ಜೊತೆಯಲ್ಲಿದ್ದಾರೆ. ಅವರೆಲ್ಲ ಕೈ ಜೋಡಿಸಿದ್ದಾರೆ. ಅವರೆಲ್ಲ ಕೈ ಜೋಡಿಸ್ಬೇಕು ಅಂದರೆ ಮುಖ್ಯ ಕಾರಣ ತಾವೇನೆ. ತಾವು ಪತ್ರಿಕೆಗಳಲ್ಲಿ ಬರೆದಿದ್ದನ್ನು ನೋಡಿ ನಮ್ಮನ್ನು ಕೆಲವರು ಸಂಪರ್ಕ ಮಾಡಿದರು. ನಾವು ಸಹ ಅವಕಾಶ ವಂಚಿತರು, ನಮಗೂ ಸಹಾಯ ಮಾಡಿ ಅಂತ. ಸುಮಾರು ಒಂದು 100 ಜನ ನಮ್ಮ ಸಂಪರ್ಕದಲ್ಲಿ ಇದ್ದಾರೆ. ಈಗ ನಾವು ಕೇವಲ ಒಂದು 2-3 ಜನನಷ್ಟೇ ನ್ಯಾಯಾಲಯದ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಇದರಲ್ಲಿ ಏನಾಗಿದೆ ಅಂತ. ಸೊ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಹೋರಾಟ, ಈಗ ಮಾನ್ಯ ಕೋಲಾರ SP ಅವ್ರ ಹತ್ರನೂ ಸಹ ಇವತ್ತು ಹೋಗಿ ನಾವು ಭೇಟಿ ಮಾಡ್ತೀವಿ. ಪ್ರಾಮಾಣಿಕವಾಗಿ ಈ ಒಂದು ಪ್ರಕರಣನ ತನಿಖೆ ಮಾಡಿದ್ದೆ ಆದರೆ
ಸತ್ಯಾಸತ್ಯತೆನ ಹೊರಗೆ ತರೋದು ಈಸಿ. ಯಾಕೆಂದರೆ ನಮ್ಮ ಅಂಗೈಯಲ್ಲೇ ಇದೆ. ಏನು OMR ಶೀಟ್ಗಳು ನಮ್ಮ ಹತ್ರ 28 ಇದೆ, ಜೊತೆಗೆ ಬೇರೆ ಬೇರೆ ದಾಖಲಾತಿಗಳು ತಾವೆಲ್ಲ ತೋರಿಸಿದ್ದೀರಿ. ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಅಡ್ವರ್ಸ್ ಆಗಿ ಏನಾದರೂ ಕೋಲಾರ ಪೊಲೀಸರು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದೇ ಆದಲ್ಲಿ ನಾವು ಟೌನ್ ಪೊಲೀಸ್ ಮತ್ತು SP ಕೋಲಾರ ಅವರ ವಿರುದ್ಧ ಹೈಕೋರ್ಟಲ್ಲಿ ಪ್ರಕರಣನೂ ಸಹ ದಾಖಲಿಸ್ತೀವಿ. ಯಾಕೆ ಅಂತಂದರೆ ಇವರು ಈಗಾಗಲೇ ನಮಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತಲ್ಲಿದೆ, EDಯಲ್ಲಿದೆ, ನಾವು ಮಾಡ್ಲಿಕ್ಕೆ ಬರಲ್ಲ ಅಂತ ತಿಪ್ಪೆ ಸಾರಿಸುವಂಥ ಕೆಲಸ ಮಾಡಿದ್ದಾರೆ. ಮತ್ತೆ ಏನಾದರೂ ಮಾನ್ಯ ನ್ಯಾಯಾಲಯಕ್ಕೆ ಇದೇ ರೀತಿ ಉತ್ತರ ಕೊಟ್ಟಿದ್ದೇ ಆದಲ್ಲಿ, ಪ್ರಕರಣದ ತನಿಖೆ ನ್ಯಾಯಯುತವಾಗಿ ನಡೆಸದೇ ಇದ್ದಲ್ಲಿ ನಾವು ಇವರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ, ನ್ಯಾಯಾಲಯದ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತೀವಿ. ಆಮೇಲೆ ಇನ್ನೂ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಕಳೆದ ಒಂದು 2 ತಿಂಗಳ ಹಿಂದೆ ನೀಟ್ ಎಕ್ಸಾಮ್ ಏನಾಯಿತು? ಯಾರೋ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರು ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಹಗರಣ ಆಯಿತು ಅಂತ ಹೇಳಿ ನೀಟ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತಾರೆ. ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ನಮ್ಮ ಕಾಂಗ್ರೆಸ್ಸು ಮತ್ತು ಇತರ ಪ್ರತಿಪಕ್ಷಗಳು ದೇಶಾದ್ಯಂತ ಹೋರಾಟ ಮಾಡಿದ್ದಾರೆ. ಬೇರೆ ಎಕ್ಸಾಮನ್ನು ಮಾಡಿಸಿದ್ರು, ಸಂತೋಷ. ನಾವು ಸಹ ಅದ್ರ ಪರನೇ ಇದ್ದೀವಿ, ಅನ್ಯಾಯ ಯಾರಿಗೂ ಆಗಬಾರ್ದು. ಆದರೆ ಇವ್ರ ಸರ್ಕಾರದಲ್ಲಿ ಈ ಎಕ್ಸಾಮು ಅಂಗೈಯಲ್ಲೇ ಇದೆ, ಇವರು ಮಾಡಿರೋ ಅನ್ಯಾಯ. ಆದರೆ ಅದ್ರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಯಾವುದೇ ಶಾಸಕರು ಧ್ವನಿ ಎತ್ತಾ ಇಲ್ಲ. ಒಬ್ಬ ಶಾಸಕರು ತುಂಬ ದೊಡ್ಡ ಏರು ಧ್ವನಿಯನ್ನು ಏರಿಸಿದ್ರು, ಯಾಕೋ ತತ್ಕ್ಷಣ ಅವರು ಧ್ವನಿನ ನಿಲ್ಲಿಸ್ಬಿಟ್ರು. ಸೊ ನಾವು ಇವ್ರನ್ನ ಆಗ್ರಹ ಮಾಡ್ತಾ ಇದ್ದೀವಿ, ತಾವೆಲ್ಲ ಮಾತಾಡಿ ನ್ಯಾಯ ಕೊಡಿಸಿ. ಅನ್ಯಾಯ ಆಗಿದೆ, ಅನ್ಯಾಯದ ಪರ ನಿಂತ್ಕೋಬೇಡಿ. 75 ಜನ ಶ್ರಮಪಟ್ಟು ಇದು ಪರೀಕ್ಷೆನ ಬರೆದು ಉನ್ನತ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಇಂಟರ್ವ್ಯೂಗೆ ಬಂದಿದ್ದಾರೆ. ಅವರಿಗೆ ಜನಪರವಾಗಿ ಸಹಾಯ ಮಾಡಿ, ಬಡ ಜನರಿಗೆ ಸಹಾಯ ಮಾಡಿ, ಉಳ್ಳವರಿಗೆ ಸಹಾಯ ಮಾಡಬೇಡಿ. ಒಂದು ಹೋರಾಟನೋ ಅಥವಾ ಹೇಳಿಕೆನೋ ಕೊಡಿ, ಸ್ವಲ್ಪ ಒತ್ತಡ ಹಾಕಿ ಅಂತ ನಾವು ಹಿಂದೆನೂ ರಿಕ್ವೆಸ್ಟ್ ಮಾಡಿದ್ವಿ. ಯಾವುದೇ ಗೌರವಾನ್ವಿತ ಶಾಸಕರು ಈ ಬಗ್ಗೆ ಮಾತಾಡಲಿಲ್ಲ. ಈಗಲಾದರೂ ಮಾತಾಡಲಿ, ಇಲ್ಲ ಅಂತಂದರೆ ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕುವಂಥ ದಿನ ದೂರ ಇಲ್ಲ. ದಯಮಾಡಿ ತಾವೆಲ್ಲ ಪ್ರಶ್ನೆ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಿ. ನೀಟ್ಗೆ ಒಂದು ನ್ಯಾಯ, ಕೋಲಾರ ಕೋಮುಲ್ ಸಂಸ್ಥೆಗೆ ಒಂದು ನ್ಯಾಯನ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಜನಪ್ರತಿನಿಧಿಗಳ ಮುಂದೆ. ಎಲ್ಲರೂ ಸ್ವಲ್ಪ ಕಾಗ್ನಿಸೆನ್ಸ್ ತಗೋಬೇಕು. ಕೋರ್ಟು ಕಾಗ್ನಿಸೆನ್ಸ್ ತಗೊಂಡಿದೆ. ಈಗಲಾದ್ರೂ ಮಾನ್ಯ ನ್ಯಾಯಾಲಯಕ್ಕೆ ಗೌರವ ಕೊಟ್ಟಾದ್ರೂ ಪ್ರಶ್ನೆ ಮಾಡಿ ಅಂತ ನಮ್ಮ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.